ಹೊಸ ವರ್ಷ ಬಂತು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಏನು ಮಾಡಿದ್ರೆ ನಾವು ಚೆನ್ನಾಗಿ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಹೊಸ ಬಿಸ್ನೆಸ್ ಪ್ರಾರಂಭಿಸಬೇಕಾದ್ರೆ ಕಡಿಮೆ ಬಂಡವಾಳದ ಐಡಿಯಾಗಳು ನಾನು ಇವತ್ತು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ನನ್ನ ವಿಡಿಯೋನ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ನಾನು ಇವತ್ತು ಹೇಳಕ್ಕೆ ಬಂದಿರೋ ವಿಷಯ, ಹೊಸ ವರ್ಷಕ್ಕೆ ಒಂದು ಹೊಸ ಐಡಿಯಾಗಳನ್ನ ಕೊಡ್ತೀನಿ. ಅಂದರೆ ಕಡಿಮೆ ಬಂಡವಾಳದಿಂದ ನಾವು ಏನೆಲ್ಲ ಬಿಸ್ನೆಸ್ ಮಾಡ್ಬೋದು, ಹೇಗೆ ನಾವು ಜಾಸ್ತಿ ಹಣನ ಸಂಪಾದನೆ ಮಾಡ್ಬೋದು ಅಂತ. ಸೊ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವುದೇ ವಿಚಾರ ಗೊತ್ತಾಗೋದಿಲ್ಲ. ನನ್ನ ದಯವಿಟ್ಟು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಆಗಿರ್ಬೋದು, ಹಾಗೆ ನನ್ನ ಲೈವಲ್ಲಿ ಆಗಿರ್ಬೋದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀನಿ. ನಾನು ಬಂದಿರೋ ವಿಚಾರ ನನ್ನ ಮಗಳ ಎಜುಕೇಷನ್ಗೋಸ್ಕರ. ಸೊ ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಉದ್ಯೋಗ ಮಾಡಲಿ ಎಂಬ ಪ್ಲ್ಯಾನ್ ನಿಮಗಿದೆಯಾ? ಹಾಗಾದರೆ ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಆದಾಯ ಪಡೆಯಲು ಯಾವ ವೃತ್ತಿ ಮಾಡಬಹುದು ಎಂದು ಹೆಚ್ಚಿನ ಮಾಹಿತಿ ನಾನು ಇವತ್ತು ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಯಾವುದೇ ವ್ಯವಹಾರ ಶುರು ಮಾಡಲು ಯಾವುದೇ ವಿಶೇಷ ತರಬೇತಿ ಬೇಕಾಗಿಲ್ಲ. ನಿಮಗೆ ಯಾವುದೇ ಹೊಸ ಕ್ಲಾಸಸ್ಗೆ ಹೋಗಬೇಕಾಗಿಲ್ಲ, ಏನಿಲ್ಲ. ಇವತ್ತು ನಾನು ಹೇಳುವಂಥ ವಿಚಾರ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭ ಪಡೆಯುವಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ನೀವು ಇರುವಂತಹ ನಿಮ್ಮ ಪ್ರದೇಶದಲ್ಲಿ ಆರ್ಥಿಕ ಶಕ್ತಿಗೆ ಅನುಸಾರವಾಗಿ ಸ್ವಂತದಾದ ಉದ್ಯೋಗವನ್ನು ಆರಂಭಿಸಬಹುದು. ಅಷ್ಟೇ ಅಲ್ಲ, ಹಂತವಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಿಕೊಳ್ಳುವ ಆಯ್ಕೆಯೂ ಇಲ್ಲಿವೆ. ನಿಮ್ಮ ಬಂಡವಾಳಕ್ಕೆ ಸೀಮಿತ ಲಾಭವಂತೂ ಇದ್ದೇ ಇರುತ್ತದೆ. ಹೆಚ್ಚಿನ ಲಾಭ ಬರುವುದು ಸ್ವಲ್ಪ ಸಮಯ ಬೇಕಾಗುತ್ತದೆ, ಆದರೆ ನೀವು ಹಾಕಿದ ಬಂಡವಾಳದಷ್ಟು ಲಾಭ ಮಾತ್ರ ಇದ್ದೇ ಇರುತ್ತದೆ. ನಾವು ಎಷ್ಟು ದುಡ್ಡು ಹಾಕಿರ್ತೀವೋ ಅಷ್ಟಕ್ಕೆ ನಮಗೆ ಲಾಭ ಸಿಗ್ತಾ ಇರುತ್ತೆ. ಸೊ ನಾವು ಹೆಚ್ಚಿನ ನಿರೀಕ್ಷೆಯಲ್ಲಿಲ್ಲ ಅಂದರೂ ಹೋಗ್ತಾ ಅದರಲ್ಲಿ ಹೆಚ್ಚಿನ ನಿರೀಕ್ಷೆ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ. ನಾವಿರೋ ಜಾಗದಾಗಿಂದಾನೇ ನಾವು ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಷಯ. ಸೊ ಕಡಿಮೆ ಬಂಡವಾಳದ ಐಡಿಯಾಗಳು. ಹಾಲಿನ ಅಂಗಡಿ ಇಡಬಹುದು. ಹಾಲಿನ ಅಂಗಡಿ, ಯಾಕಂದರೆ ಯಾರೂ ಹಾಲಿನ ಅಂಗಡಿ ಜಾಸ್ತಿ ಇಡೋದಿಲ್ಲ. ಯಾಕಂದರೆ ಫ್ರಿಜ್ಜು ಇದೆಲ್ಲ ಬೇಕಾಗಿರುತ್ತೆ ಅಲ್ಲ. ಸೊ ಅದಕ್ಕೆ ಯಾರೂ ಇಡೋದಿಲ್ಲ. ಸೊ ಈ ಐಡಿಯಾ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಹಳ್ಳಿಗಳ ಕಡೆ ಎಲ್ಲ ತುಂಬಾ ಹಾಲು ಸಿಗೋದು ತುಂಬ ಕಡಿಮೆ. ಸೊ ಅಲ್ಲಿ ನೀವು ಮಾಡ್ಬೋದು. ಪ್ರತಿದಿನ ಮಾರಾಟವಾಗುವ ವಸ್ತು ಎಂದರೆ ಅದು ಹಾಲು. ನೀವು ಅಧಿಕೃತ ಡೈರಿಗಳಿಂದಲೇ ಅನುಮತಿ ಪಡೆದು ಹಾಲು ಹಾಗೂ ಇನ್ನಿತರ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ಇದರಿಂದ ಕೂಡ ನೀವು ಹಣ ಸಂಪಾದಿಸಬಹುದು. KEMF ಹಾಲು ಇದಿದೆ ಅಲ್ವಾ, ಅಲ್ಲೋಗಿ ಅನುಮತಿ ಪಡೆದುಬಿಟ್ಟು ಹಾಲಲ್ಲಿ ಈಗ ನಂದಿನಿ ಹಾಲು, ಪನ್ನೀರು, ಮೊಸರು ಮತ್ತು ಈ ಥರ ಹಾಲು, ದೂದ್ ಪೇಡ, ಈ ಥರ ನಂದಿನಿ ಹಾಲಿಂದನೇ ತುಂಬ ಉತ್ಪನ್ನಗಳಿರುತ್ತೆ ಅಲ್ವಾ. ಸೊ ಅವನಿಂದ ನಮಗೆ ಒಂದು ಲೈಸೆನ್ಸ್ ಥರ ತೊಗೊಂಡು ನಾವು ಒಂದು ಅಂಗಡಿ ಇಟ್ಕೊಂಡ್ರೆ ಹಾಲು ಮಾರ್ಬೋದು, ಅದರಲ್ಲೇ ಟೀ ಕಾಫಿ ಮಾರ್ಬೋದು. ಆಮೇಲೆ ಅದರಲ್ಲೇ ಮೊಸರು ಈ ಥರ ಎಲ್ಲ ಮಾರಿದ್ರೆ ಅದರಲ್ಲಿ ಕೂಡ ನೀವು ಒಂದು 10,000 ರೂಪಾಯಿ ಬಂಡವಾಳ ಹಾಕಿದ್ರೆ ಕೂಡ ನಿಮಗೆ ತಿಂಗಳಿಗೆ 10,000 ಲಾಭ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಟೀ ಚಹಾ ಮಾರಾಟ, ಇದು ತುಂಬ ಕಡಿಮೆ ಬಂಡವಾಳ. ಒಂದು ಟೀ ಫ್ಲಾಸ್ಕು, 1 ಲೀಟ್ರ್ ಹಾಲು, ಕಾಫಿ, ಟೀ ಪುಡಿ ಈ ಥರ ಇದ್ದರೆ ಸಾಕು. ಜಸ್ಟ್ ನಾವು ಯಾರಾದರೂ ಒಂದು 10 ಅಂಗಡಿ ಹಾಕ್ಕೊಂಡಿದ್ದಾರೆ ಅಂದರೆ ಅಲ್ಲೊಂದು ಟೀ ಅಂಗಡಿ ಇಟ್ಟರೆ ಅದ್ರ ಜೊತೆಗೆ ಟೀ ಕಾಫಿ ಆರಾಮಾಗಿ ಹೋಗುತ್ತೆ. ಸೊ ಇದು ಕೂಡ ಚಳಿಗಾಲದಲ್ಲಿ ಹೆಚ್ಚಿನ ಜನ ಟೀ ಕುಡಿತಾರೆ. ನನ್ನಂಥ ಟೀ ಲವರ್ಸ್ ಇದ್ದೇ ಇರ್ತಾರೆ. ಸೊ ಟೀ ಕುಡಿತಾರೆ. ನೀವು ಯಾವುದೇ ಪ್ರದೇಶಕ್ಕೆ ಹೋದರೂ ಟೀ ಕುಡಿಯುವ ಜನರು ಸಿಗುತ್ತಾರೆ. ಸಣ್ಣದಾದ ಅಂಗಡಿಯಲ್ಲಿ ನೀವು ವ್ಯಾಪಾರವನ್ನು ಶುರು ಮಾಡಬಹುದು. ಹೆಚ್ಚು ಜನರು ಸೇರುವ ಸ್ಥಳದಲ್ಲಿ ಪ್ರಾರಂಭಿಸಿದರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಹೆಚ್ಚು ನಮಗೆ ಎಲ್ಲಿ ಜನ ಜಾಸ್ತಿ ಸೇರ್ತಾ ಇರ್ತಾರೆ ಅಲ್ಲಿ ಹೋಗಿ ನೀವು ಟೀ ಅಂಗಡಿ ಹಾಕಿದ್ರೆ ನಿಮಗೆ ಒಳ್ಳೆ ಒಂದು ಬಿಸ್ನೆಸ್ ಆಗುತ್ತೆ. ಆ್ಯಂಡ್ ಚಳಿಗಾಲದಲ್ಲಂತೂ ತುಂಬ ಜನ ಚಳಿಗೆ ತಡೆಯೋಕ್ಕಾಗದೆ ಹೋಗಿ ಬಿಸಿ ಟೀ ಕಾಫಿ ಅಂತೂ ಕುಡಿತಾರೆ. ಸೊ 1 ಲೀಟ್ರ್ 2 ಲೀಟ್ರ್ ಹಾಲು ತೊಗೊಂಡ್ರೆ ಕೂಡ ನೀವು 40 ರೂಪಾಯಿ 50 ರೂಪಾಯಿ ಖರ್ಚು ಮಾಡಿದ್ರು 50ಗೆ 50 ರೂಪಾಯಿ ಸಂಪಾದನೆ ಮಾಡ್ಬೋದು ಇದರಲ್ಲಿನೂ. ಮೀಲ್ ಅಂಗಡಿ, ಹಳ್ಳಿಯಲ್ಲಿ ಹಿಟ್ಟು ಮಾಡುವ ಕೇಂದ್ರಗಳಿಗೆ ಭಾರಿ ಬೇಡಿಕೆ ಇದೆ. ನೀವಿರುವ ಸ್ಥಳದಲ್ಲಿಯೇ ಸಣ್ಣ ಪ್ರಮಾಣದಲ್ಲಿ ಈ ಮಿಲ್ ಆರಂಭಿಸಬಹುದು. ಇದರಿಂದ ನಿಮಗೆ ಲಾಭ ಸಿಗುತ್ತದೆ ಹಾಗೂ ನೀವು ಇದರ ಜೊತೆಗೆ ಬೇರೆಯ ಕೆಲಸ ಮಾಡಲು ಸಹಾಯ ಸಿಗುತ್ತದೆ. ಮಿಲ್ ಅಂದರೆ ರೈಸ್ ಮಿಲ್ ಆಗಿರ್ಬೋದು. ಆ್ಯಂಡ್ ದೋಸೆ ಹಿಟ್ಟು, ಈಗ ಇಡ್ಲಿ ಹಿಟ್ಟೆಲ್ಲ ಮನೇಲಿ ಮಿಕ್ಸಿಗಳಿಗೆ ಯಾರೂ ಹಾಕೋತಾ ಇಲ್ಲ. ಆ್ಯಂಡ್ ಹೋಟೆಲ್ಗಳಿರ್ತಾವಲ್ವ ಅಂಥ ಜಾಗದಲ್ಲೂ ಅಷ್ಟೇ. ಯಾಕಂದರೆ 5 kg 6 kg ಅಕ್ಕಿ ಹಾಕದಲ್ಲಿ ರುಬ್ಬೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂಥ ಜಾಗದಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಒಂದು ಅಕ್ಕಿ ಮಿಷನ್ ಆಗಿರ್ಬೋದು. ಆ್ಯಂಡ್ ಏನು ಹೇಳ್ತಾರೆ,
ರಾಗಿ ಬೀಸೋ ಮಿಷನ್ನು, ಸಾಂಬಾರು ಪುಡಿ ಬೀಸೋ ಮಿಷನ್, ಇದನ್ನು ಹಾಕ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ನಿಮಗೆ ತುಂಬ ಲಾಭ ಕೂಡ ಸಿಗುತ್ತೆ ಇದರಿಂದ. ಚಿಲ್ಲರೆ ಅಂಗಡಿ, ದಿನನಿತ್ಯಕ್ಕೆ ಅಗತ್ಯವಿರುವ ದಿನಸಿ ಪದಾರ್ಥ ಸೇರಿದಂತೆ ಜೀವನಕ್ಕೆ ಬೇಕಾಗುವ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಯನ್ನು ಪ್ರಾರಂಭಿಸಬಹುದು. ಇದು ಸಹ ಕಡಿಮೆ ಬಂಡವಾಳದಲ್ಲಿಯೇ ಆರಂಭಿಸಬಹುದು. ಜನರು ಹೆಚ್ಚು ಬರುವಂಥ ಸ್ಥಳದಲ್ಲಿ ಚಿಲ್ಲರೆ ಅಂಗಡಿ ಇಟ್ಟು ನೀವು ವ್ಯವಹಾರವನ್ನು ಮಾಡಿಕೊಳ್ಳಬಹುದು. ಈಗ ಒಂದು ಏರಿಯಾದಲ್ಲಿ ಅಂಗಡಿನೇ ಇಲ್ಲ, ನೆಕ್ಸ್ಟ್ ಏರಿಯಾಕ್ಕೆ ಹೋಗಬೇಕು ಅಂದರೆ ಅಲ್ಲೇನಾದರೂ ನೀವು ಚಿಕ್ಕದಾಗಿ ಅಂಗಡಿ ಸ್ಟಾರ್ಟ್ ಮಾಡಿದ್ರು ಪ್ರತಿದಿನ ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ಅಂಗಡಿಯಲ್ಲಿ ತೊಗೊಳ್ಳೋವಂಥ ಒಂದು ವಸ್ತು ಇದ್ದೇ ಇರುತ್ತೆ. ನಾವು ಎಷ್ಟೇ ಮನೆಗೆ ಸಾಮಾನು ತಂದು ಹಾಕೊಂಡ್ರೆ ಕೂಡ ನಮಗೆ ನೆಕ್ಸ್ಟ್ ಅಂಗಡಿಗೆ ಹೋಗುವಂಥ ಒಂದು ಇದೇ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ಆಟೋಮೆಟಿಕ್ಕಾಗಿ ಏನಾದರೂ ಈ ಚಿಲ್ಲರೆ ಅಂಗಡಿ ಹಾಕಿದ್ರೆ ನಿಮಗೆ ತುಂಬಾ ಲಾಭ ಸಿಗುತ್ತೆ. ಔಷಧಿ ಮಳಿಗೆ, ಫಾರ್ಮಸಿ ಅಭ್ಯಾಸ ಮಾಡಿದ್ದು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೆ ನಿಮ್ಮದೇ ಆದ ಸ್ವಂತ ಔಷಧ ಮಳಿಗೆ ಆರಂಭಿಸಬಹುದು. ಇದನ್ನು ಹೇಳಂಗೆ ಇಲ್ಲ. ಒಂದು ನಾವೇನಾದರೂ ಫಾರ್ಮಸಿ ಮಾಡಿದ್ದೀವಿ ಅಂದರೆ ನಮಗೆ ಹೋಗಿ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ, ಹಾಸ್ಪಿಟಲ್ಗಳಲ್ಲೇ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಔಷಧಿ ಅಂಗಡಿ ಹಾಕ್ಕೊಂಡು ಕುತ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ನಮಗೆ ಅಂದರೆ ಒಂದು ತಲೆನೋವು, ನೆಗಡಿ ಆ್ಯಂಡ್ ಡಾಕ್ಟರ್ ಶಾಪ್ ಇರೋ ಕಡೆ ಹೋಗಿ ಅವ್ರ ಹತ್ರ ಮಾತಾಡಿ ಹಾಕ್ಕೊಂಡ್ರೆ ಔಷಧಿ ಮಳಿಗೆ ನಿಮಗೆ ತುಂಬಾ ಲಾಭ ತಂದುಕೊಡುತ್ತೆ. ಚಿಪ್ಸ್ ಮಾರಾಟ ಅಥವಾ ಹಪ್ಪಳ ಮಾರಾಟ, ಆಲೂಗಡ್ಡೆ, ಬಾಳೆಕಾಯಿ ಸೇರಿದಂತೆ ವಿವಿಧ ಚಿಪ್ಸ್ ಮಾರಾಟ ಮಾಡುವ ಉತ್ತಮ ಹಣ ಸಂಪಾದಿಸಬಹುದು. ಹಾಗೆ ಇದರ ಜೊತೆಗೆ ನೀವು ಮನೆಯಲ್ಲಿ ತಯಾರಿಸಬಹುದಾದ ಹಪ್ಪಳಗಳನ್ನು, ಇತರೆ ಕುರುಕುಲು ತಿಂಡಿಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಲಾಭ ಪಡೆಯಬಹುದು. ಮನೆಯಲ್ಲೇ ಈಗ ಹಪ್ಪಳ ಮಾಡೋದು ಮತ್ತು ಕುರ್ಕುರು ತಿಂಡಿಗಳು ಮಾಡ್ತಾರಲ್ಲ, ಅಂದರೆ ಏನು ಹೇಳ್ತಾರೆ, ಒಂದು ಚಕ್ಲಿ, ನಿಪ್ಪಟ್ಟು, ಈ ಥರ ಎಲ್ಲ ಏನಾದರೂ ನೀವು ಮಾಡ್ಕೊಂಡು ಮಾರಾಟ ಕೇಳಿದ್ರೆ ಇದರಲ್ಲಿ ಕೂಡ ಹೋಮ್ ಮೇಡ್ ಫುಡ್ಗೆ ತುಂಬಾ ಒಂದು ಇದಿದೆ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಹೋಮ್ ಮೇಡ್ ಫುಡ್ಗೆ ತುಂಬಾ ಮನೆಯಲ್ಲೇನೆ ಒಂದಷ್ಟು ಬೆಲೆ ಇದೆ ಅಂತ. ಈಗ ನಾವೇ ಆಗಿರ್ಬೋದು ಹೋಮ್ ಮೇಡ್ ಫುಡ್ಸ್ಗೆ ಎಷ್ಟು ಬೆಲೆ ಕೊಡ್ತೀವಲ್ಲ, ಈಗ ಮನೇಲಿ ನಾವು ತಿಂಡಿ ಮಾಡಿದ್ನ ಮಕ್ಕಳಿಗೆ, ದೊಡ್ಡವ್ರಿಗೆ ಕೊಡ್ತೀವಿ, ಆಚೆ ತಂದು ಕೊಡಲ್ಲ. ಹಾಗೆ ಬ್ಯುಸಿ ಇರೋರು ಕೂಡ ಮನೆ ಫುಡ್ಗೆ ತುಂಬಾ ಇದು ಮಾಡ್ತಾರೆ. ಹಣತೆ ದೀಪದ ಬತ್ತಿ ಮಾರಾಟ, ಮನೆಯಲ್ಲಿಯೇ ಸುಲಭವಾಗಿ ತಯಾರಿಸಬಹುದು ವಸ್ತು. ಇದನ್ನು ನೀವೇ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು. ಹಂತ ಹಂತವಾಗಿ ನಿಮ್ಮದೇ ಬ್ರ್ಯಾಂಡ್ ಸೃಷ್ಟಿಸುವ ಅವಕಾಶಗಳು ಇಲ್ಲಿವೆ. ಹಣತೆ ದೀಪದ ಬತ್ತಿ. ಸೊ ಹಣತೆಗೆ ದೀಪದ ಬತ್ತಿಗೆ ಇದಕ್ಕೆ ಕೆಲವ್ರಿಗೆ ಇದ್ರದ್ದು ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಇದಕ್ಕೆ ಟ್ರೈನಿಂಗ್ ತೊಗೋಬೇಕಾಗುತ್ತೆ. ಸೊ ಇದು ಫಸ್ಟು ನಾವು ಯಾರ್ದಾದ್ರೂ ಮಾಡ್ತಾ ಮನೇಲೇ ಮಾಡ್ತಾ ಮತ್ತು ನಮ್ಮ ಬ್ರ್ಯಾಂಡ್ ಆದ ನಾವೇನೇ ಇದನ್ನು ಏನೇನು ಬೇಕು ಅಂತ ಹೇಳಿ ಎಲ್ಲ ನೋಡಿಕೊಂಡ್ರೆ, ಕ್ಲಾಸಸ್ ಎಲ್ಲ ತೊಗೊಂಡ್ರೆ ನಮ್ಮ ಬ್ರ್ಯಾಂಡ್ ಹಾಕಿ ನಾವೇ ಇನ್ನೂ ಜಾಸ್ತಿನೇ ಮಾಡ್ಕೋಬೋದು. ಆ್ಯಂಡ್ ಸೈಬರ್ ಸೆಂಟರ್, ಕಂಪ್ಯೂಟರ್, ಪ್ರಿಂಟರ್, ಸ್ಕ್ಯಾನರ್ ತೆಗೆದುಕೊಂಡು ಸೈಬರ್ ಸೆಂಟರ್ ಆರಂಭಿಸಬಹುದು. ಜೆರಾಕ್ಸ್ ಮಾಡಿಕೊಡುವುದರ ಮೂಲಕ ಹಣ ಗಳಿಸಬಹುದು. ನಂತರ ಕಂಪ್ಯೂಟರ್ ಸಂಖ್ಯೆಗಳನ್ನು ಹೆಚ್ಚಿಸಿಕೊಂಡು ವಿವಿಧ ತರಬೇತಿಗಳನ್ನು ಶುರು ಮಾಡಬಹುದು. ಹೀಗೆ ನಾವು ಮೇಲಿನ ಯಾವುದೇ ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡಿದ್ರೆ ಕೂಡ ನಮಗೆ ತುಂಬ ಅಂದರೆ ತುಂಬಾ ಲಾಭ ಇದೆ. ಆ್ಯಂಡ್ ಕಡಿಮೆ ಬಂಡವಾಳ. ಆ್ಯಂಡ್ ಸೈಬರ್ ಸೆಂಟರ್ ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಆ್ಯಂಡ್ ದೀಪದ ಬತ್ತಿಗಳದ್ದು ನಮಗೆ ಎಲ್ಲಾದರೂ ಒಂದು ಟ್ರೈನಿಂಗ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಇನ್ನೆಲ್ಲನೂ ನಮ್ಮ ಓನಲ್ಲೇ ನಡೆಯುತ್ತೆ. ಆ್ಯಂಡ್ ಒಂದು ಚಿಕ್ಕದಾಗಿ ಮನೆಯಲ್ಲೇನೇ, ಎಲ್ಲೂ ಇಲ್ಲ ಅಂಗಡಿ ಇಲ್ಲ ಅಂದರೆ ಮನೆಯಲ್ಲೇನೇ ಒಂದಷ್ಟು ಐಟಮ್ ಸಾಮಾನ ಹಾಕ್ಕೊಂಡು ನಾವು ಎಲ್ಲನೂ ಮನೆಯಲ್ಲೇ ಸೇಲ್ ಮಾಡ್ತಾ ಆಮೇಲೆ ಒಂದು ದೊಡ್ಡ ಅಂಗಡಿ ಮಾಡ್ಬೋದು. ಈ ಥರ ಟೀ ಅಂಗಡಿನೂ ಅಷ್ಟೇ, ನಾವು ಎಲ್ಲಾದರೂ ಒಂದು ಚಿಕ್ಕದಾಗಿ ಪೆಟ್ಟಿ ಅಂಗಡಿ ಸ್ಟಾರ್ಟ್ ಮಾಡಿ ಟೀ ಅಂಗಡಿ ಸ್ಟಾರ್ಟ್ ಮಾಡ್ಬೋದು. ಹಾಲಿಗೂ ಅಷ್ಟೇ, ಎಲ್ಲಾದರೂ ಒಂದು ಜಾಗ ನೋಡಿಕೊಂಡು ಅಲ್ಲಿ ನಂದಿನಿದು ಇದಾಕಿ ಅಲ್ಲಿ ಮಾಡ್ಬೋದು. ಸೊ ಈ ಥರ ಕೆಲಸಗಳು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬಾ ಕಡಿಮೆ ಬಂಡವಾಳದಿಂದ ಇದಾಗುತ್ತೆ. ಹೊಸ ವರ್ಷಕ್ಕೆ ಹೊಸದಾಗಿ ಸ್ಟಾರ್ಟ್ ಮಾಡೋವಂಥ ಕಡಿಮೆ ಬಂಡವಾಳದ ಬಿಸ್ನೆಸ್ ಯಾರೂ ಮಿಸ್ ಮಾಡ್ಕೋಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಹೇಳ್ತಾ ಇದ್ದೀನಿ, ಹಾಗೆ ಲೈವಲ್ಲಿ ಕೂಡ ಹೇಳ್ತಾ ಇದ್ದೀನಿ ನಾನು ಬಂದಿರೋ ಉದ್ದೇಶ, ನಾನು ಯಾಕೆ ಚಾನಲ್ ಸ್ಟಾರ್ಟ್ ಮಾಡಿದೆ, ನನಗೆ ಯಾಕೆ ಇಷ್ಟೊಂದು ಅನ್ಸಕ್ಸಸ್ ಆಗ್ತಾಯಿದೆ ಅಂತ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.